ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದ್ದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕೆಲವೇ ಗಂಟೆಗಳ ಅವಧಿಯಲ್ಲಿ ದೊಡ್ಡ ಬೆಳವಣಿಗೆಗಳು ಆಗಿವೆ. ವಿದೇಶಕ್ಕೆ ಹಾರಿದ್ದ ಪ್ರಜ್ವಲ್ ರೇವಣ್ಣ ಭೂಮಿಯ ಇನ್ನೊಂದು ಭಾಗದಲ್ಲಿದ್ದರು. ರೌಂಡ್ ಹಿಡ್ಕೊಂಡ್ಬಂದು ಬೆಂಗಳೂರಿಗೆ ಇಳಿದ್ರು. ಬಂದ ತಕ್ಷಣ ಹಿಡ್ಕೊಂಡು ಪೊಲೀಸರು ಹೋದ್ರು. ಈಗ ಜೈಲು ಸೇರ್ಕೊಂಡಿದ್ದಾರೆ. ಜರ್ಮನಿಯಿಂದ ಶುಕ್ರವಾರ 12:30 AM ಅರ್ಲಿ ಮಾರ್ನಿಂಗೋ ಮಿಡ್ ನೈಟೋ ಏನು ಬೇಕಾದರೂ ಕರ್ಕೊಳ್ಳಿ. ಶುಕ್ರವಾರ 12:30 AM ಲುಫ್ತಾನ್ಸಾ ಏರ್ಲೈನ್ಸ್ನ LH764 ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ CISF ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದರು. ಅಷ್ಟೇ ಅಲ್ಲ, SIT ಅಧಿಕಾರಿಗಳನ್ನ ಕಂಡ ಕೂಡಲೇ ನನ್ನನ್ನು ಮುಟ್ಟಬೇಡಿ, ಡೋಂಟ್ ಟಚ್ ಮೀ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಬಳಿಕ SIT ಅಧಿಕಾರಿಗಳು ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ರಾತ್ರಿ ಇಡೀ SIT ಕಚೇರಿಯಲ್ಲೇ ಪ್ರಜ್ವಲ್ರನ್ನ ಇಟ್ಕೊಂಡಿದ್ರು. ಆ ಬಳಿಕ ಶುಕ್ರವಾರ ಬೆಳಗ್ಗೆ ಪ್ರಜ್ವಲ್ರನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಈ ವೇಳೆ ಪೊಲೀಸರು ಬಿಗಿ ಭದ್ರತೆಯನ್ನ ಕಲ್ಪಿಸಿ ಆಸ್ಪತ್ರೆಯ ತುರ್ತು ಘಟಕದ ಮುಂದೆ ಬ್ಯಾರಿಕೇಡ್ ಹಾಕಿದ್ರು. ಇದರಿಂದ ಆಸ್ಪತ್ರೆಯಲ್ಲಿ ಬೇರೆ ರೋಗಿಗಳು ಸಾಕಷ್ಟು ಪರದಾಡುವಂತಾಯಿತು. ಇನ್ನು ಅದಾದ ಬಳಿಕ ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಈ ವೇಳೆ ತಪ್ಪಿಸಿಕೊಂಡು ಹೋಗೋಕೆ ಅಂತಾನೆ ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದ ಅಂತ SIT ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು. ಜೊತೆಗೆ ಈ ಪ್ರಕರಣ ಗಮನಿಸಿ ಕೂಡ ಪ್ರಜ್ವಲ್ ವಿದೇಶದಲ್ಲಿದ್ದೇ ಹಲವು ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ತನಿಖೆಗೆ ನೋಟಿಸ್ ಮೂಲಕ ಸಹಕರಿಸದೇ ಇದ್ದಿದ್ದಕ್ಕೆ ವಾರೆಂಟ್ ಜಾರಿಗೊಳಿಸಲಾಗಿತ್ತು ಅಂತ ವಕೀಲರು ಹೇಳಿದ್ರು. ಅಲ್ಲದೆ ಈ ಕೂಡಲೇ ಪ್ರಜ್ವಲ್ರನ್ನ SIT ವಶಕ್ಕೆ ಕೊಡುವಂತೆ ಕೇಳಿಕೊಂಡಿದ್ರು. ಇನ್ನೊಂದು ಕಡೆ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸನ್ನ ಅತ್ಯಾಚಾರ ಪ್ರಕರಣವನ್ನಾಗಿ ಮಾಡಲಾಗ್ತಾ ಇದೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು. ಜೊತೆಗೆ ಅದರಲ್ಲಿ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ, 4 ವರ್ಷ ಹಳೆಯ ಪ್ರಕರಣವೆಂದು ದೂರಿನಲ್ಲಿದೆ. CRPC 161ನ ಹೇಳಿಕೆ ನಂತರ ಪ್ರಜ್ವಲ್ರ ಮೇಲೆ ಕೇಸ್ ದಾಖಲಿಸಲಾಗಿದೆ. ಜಾಮೀನು ಕೊಡೋ ಕೇಸ್ ಇದಾಗಿದ್ರೂ ಕೂಡ ಇದನ್ನ ಜಾಮೀನು ರಹಿತ ಪ್ರಕರಣವನ್ನಾಗಿ ಮಾಡಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಪ್ರಜ್ವಲ್ರನ್ನ 6 ದಿನ ಅಂದ್ರೆ ಜೂನ್ 6ನೇ ತಾರೀಕಿನವರೆಗೆ SIT ವಶಕ್ಕೆ ನೀಡಿ ಆದೇಶ ಹೊರಡಿಸಿತು. ಅಲ್ಲದೆ 2 ಅತ್ಯಾಚಾರ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೂನ್ 7ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಮೂಲಕ ಕಳೆದ 1 ತಿಂಗಳಿನಿಂದ ಇಂಟರ್ನ್ಯಾಷನಲಿ ಸುದ್ದಿಯಾಗ್ತಾ ಇದ್ದ ಪ್ರಜ್ವಲ್ ಪ್ರಕರಣಕ್ಕೆ ಒಂದು ದೊಡ್ಡ ಟರ್ನ್ ಈಗ ಸಿಕ್ಕಿದೆ. ಅಂತ್ಯ ಇಲ್ಲ, ಜಸ್ಟ್ ಆರಂಭ ಅಷ್ಟೇ. ಇದು ಮಾಧ್ಯಮದವರಿಗೆ ತಮ್ಮ ವಿರುದ್ಧ ಮೀಡಿಯಾ ಟ್ರಯಲ್ ಅಂದ್ರೆ ನಕಾರಾತ್ಮಕ ಪ್ರಚಾರ ನಡೆಸಬೇಡಿ ಅಂತ ಪ್ರಜ್ವಲ್ ಆಗ್ರಹಿಸಿದ್ದಾರೆ ಅಂತ ಅವರ ಪರ ವಕೀಲರು ಮಾಧ್ಯಮಗಳ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಮಾಜಿ CM ಕುಮಾರಸ್ವಾಮಿ, ರೇವಣ್ಣರ ಚಿಕ್ಕಪ್ಪ, ಪ್ರಜ್ವಲ್ರ ಚಿಕ್ಕಪ್ಪ ಕುಮಾರಸ್ವಾಮಿ ಬೆಂಗಳೂರು ಬಿಟ್ಟು ನಾಗರಹೊಳೆ ಸಮೀಪದ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ನಿಖಿಲ್ ದಂಪತಿ ಸೇರಿದಂತೆ ತಮ್ಮ ಕುಟುಂಬ ಸಮೇತ ಕುಮಾರಸ್ವಾಮಿ ರೆಸಾರ್ಟ್ಗೆ ಹೋಗಿದ್ದು 2 ದಿನ ಅಲ್ಲೇ ಇರ್ತಾರೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ನಲ್ಲಿ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೆ SIT ಮತ್ತೆ ನೋಟಿಸ್ ನೀಡಿದೆ. ಜೂನ್ 1ನೇ ತಾರೀಕು ಹೊಳೆನರಸೀಪುರದ ಮನೆಯಲ್ಲಿ ವಿಚಾರಣೆಗೆ ಹಾಜರಿರುವಂತೆ ಭವಾನಿ ಅವರಿಗೆ ಸೂಚಿಸಿದೆ. ಅಂದಹಾಗೆ ಈ ಹಿಂದೆ 2 ಬಾರಿ SIT ನೀಡಿದ್ದ ನೋಟಿಸ್ಗಳಿಗೆ ಭವಾನಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇನ್ನೊಂದು ಕಡೆ KR ನಗರದ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣರ ಜಾಮೀನು ಪ್ರಶ್ನಿಸಿ SIT ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. SIT ಪ್ರಕಾರ ಈ ತನಿಖೆ ಮುಗಿಯುವವರೆಗೆ ರೇವಣ್ಣ ಕಸ್ಟಡಿಯಲ್ಲಿ ಮುಂದುವರಿಬೇಕು. ಹೀಗಾಗಿ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದೆ. ಇನ್ನು ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಸಂತ್ರಸ್ತೆಯರು ಧೈರ್ಯವಾಗಿ ದೂರನ್ನ ಕೊಡಬಹುದು. ಎಲ್ಲ ಆಯಾಮಗಳಲ್ಲಿ ಈ ಕೇಸ್ನ ತನಿಖೆ ಮಾಡಲಾಗುತ್ತೆ ಅಂತ ರಾಜ್ಯ ಗೃಹ ಸಚಿವ G. ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿನ ಅವ್ಯವಹಾರ ಕೇಸ್ನಲ್ಲಿ ಸಚಿವ B. ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡುವಂತೆ CM ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ.
ಮೇ 30ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಿಎಂ ಸಭೆ ನಡೆಸಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗಾಗಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಪ್ರಕರಣದ ತನಿಖೆ ಆದ ನಂತರ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಾಗಿ ಸಿಎಂ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಂದಹಾಗೆ ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಹೆಸರಲ್ಲಿ ಮರಣ ಪತ್ರವನ್ನು ಬರೆದಿಟ್ಟು ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಮೇ 26ನೇ ತಾರೀಕು ಪ್ರಾಣವನ್ನು ಕಳ್ಕೊಂಡಿದ್ರು. ಅವ್ರನ್ನವರು ಎಂಡ್ ಮಾಡ್ಕೊಂಡಿದ್ರು. ಹೀಗಾಗಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೂನ್ 6ರ ಡೆಡ್ಲೈನ್ ಕೊಟ್ಟಿತ್ತು. ಅಲ್ಲದೆ ಈ ಅವಧಿಯಲ್ಲಿ ರಾಜೀನಾಮೆ ಕೊಡದೆ ಹೋದ್ರೆ ರಾಜ್ಯವ್ಯಾಪಿ ಭಾರೀ ಪ್ರತಿಭಟನೆ ಮಾಡೋದಾಗಿ ಬಿಜೆಪಿ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ರೀತಿಯ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ನಮ್ಮ ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ಗೆ ಕಳೆದ 6 ತಿಂಗಳಲ್ಲಿ 32 ಲಕ್ಷಕ್ಕೂ ಅಧಿಕ ದಂಡದ ಹಣ ಜಮಾ ಆಗಿದೆ. ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣದ ಬಳಿಕ 20 ನಿಮಿಷಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ಇದ್ರೆ 50ರಿಂದ 100 ರೂಪಾಯಿ ದಂಡ ಹಾಕಲಾಗುತ್ತೆ. ಹೀಗಾಗಿ ಸ್ಮಾರ್ಟ್ ಕಾರ್ಡ್, ದಿನದ ಪಾಸ್ ಇದ್ರೂ ಕೂಡ ನಿಲ್ದಾಣದಿಂದ ತಡವಾಗಿ ಹೊರಬರ್ತಾ ಇದ್ದ ಹಾಗೆ ಆಟೋಮ್ಯಾಟಿಕ್ ಆಗಿ ದಂಡದ ಮೊತ್ತ ಕಡಿತ ಆಗುತ್ತೆ. ಸೊ ಕಳೆದ 6 ತಿಂಗಳಲ್ಲಿ ಈ ರೀತಿಯ ನಿಯಮದ ಉಲ್ಲಂಘನೆ ಮಾಡಿದ ಒಟ್ಟು 10 ಲಕ್ಷ ಪ್ರಯಾಣಿಕರಿಂದ 32 ಲಕ್ಷಕ್ಕೂ ಅಧಿಕ ಹಣ ಮೆಟ್ರೋಗೆ ಜಮಾ ಆಗಿದೆ. 2024ರ ಲೋಕಸಭಾ ಚುನಾವಣೆಯ ತಮ್ಮ ಪ್ರಚಾರ ರ್ಯಾಲಿಗಳನ್ನ ಕೊನೆಗೊಳಿಸಿರೋ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಆಧ್ಯಾತ್ಮದ ಕಡೆಗೆ ಮುಖ ಮಾಡಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರೋ ಸ್ವಾಮಿ ವಿವೇಕಾನಂದರ ಸ್ಮಾರಕದಲ್ಲಿ ಧ್ಯಾನ ಶುರು ಮಾಡಿದ್ದಾರೆ. ಜೂನ್ 1ರ ಸಂಜೆ ತನಕ ಪಿಎಂ ಮೋದಿ ಈ ಧ್ಯಾನ ನಡೆಸ್ತಾರೆ. ಸ್ಮಾರಕದ ಮುಂದೆ ಕೂತು ಧ್ಯಾನ ಮಾಡ್ತಾ ಇರೋ ಫೋಟೋಗಳನ್ನ ಬಿಜೆಪಿ ತನ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ರಿಲೀಸ್ ಮಾಡಿದೆ. ಇನ್ನೊಂದು ಕಡೆ ಕೆಲ ದಿನಗಳ ಹಿಂದಷ್ಟೇ ಇಂಟರ್ವ್ಯೂ ಒಂದರಲ್ಲಿ ಮಹಾತ್ಮ ಗಾಂಧಿಯವರ ಕುರಿತು ಮೋದಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮಹಾತ್ಮ ಗಾಂಧಿಯವರ ಬಗ್ಗೆ ವಿದೇಶಿಯರು ಮೂವಿ ಮಾಡೋ ತನಕ ಜಗತ್ತಿಗೆ ಅವರನ್ನ ಜಾಸ್ತಿ ಪ್ರಚಾರ ಮಾಡಿರಲಿಲ್ಲ. ಅಂತ ಮಹಾನ್ ವ್ಯಕ್ತಿಗೆ ಜಾಗತಿಕವಾಗಿ ಮನ್ನಣೆ ಸಿಗುವಂತೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಕಾಂಗ್ರೆಸ್ನವರು ಅವ್ರ ಫ್ಯಾಮಿಲಿಯವ್ರನ್ನ ಮಾತ್ರ ಪ್ರಮೋಟ್ ಮಾಡ್ತಾ ಇದ್ರು, ಮಹಾತ್ಮ ಗಾಂಧೀಜಿಗೆ ಜಾಸ್ತಿ ಮಾರ್ಕೆಟಿಂಗೇ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಲೋಹಿತ್ ಕುಮಾರ್ ಬರ್ಮನ್ ಅನ್ನೋ ನಿರ್ಮಾಪಕರೊಬ್ಬರು ಮೋದಿ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಮಹಾತ್ಮ ಗಾಂಧಿಯವರ ಬಗ್ಗೆ ಕೊಟ್ಟಿರೋ ಹೇಳಿಕೆ ಅತ್ಯಂತ ಅವಹೇಳನಕಾರಿ, ರಾಷ್ಟ್ರಪಿತಂಗೆ ಅಪಮಾನ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಬುಲ್ಡೋಸರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಔರಂಗಜೇಬ್ ಮಾರ್ಗವನ್ನ ಫಾಲೋ ಮಾಡ್ತಾರೋ ಅವ್ರ ಜೊತೆಗೆ ಶಾಶ್ವತವಾಗಿ ಬುಲ್ಡೋಸರ್ ಮೂಲಕ ಡೀಲ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ಹೀಟ್ ವೇವ್ಸ್ ಮಾರಣಾಂತಿಕವಾಗ್ತಾ ಇದ್ದು ಇದೀಗ ಹೀಟ್ ವೇವ್ ಅಬ್ಬರಕ್ಕೆ 54 ಜನ ಬಲಿಯಾಗಿದ್ದಾರೆ. ಕಳೆದ ವಾರದಿಂದ ಈ ಪರಿಸ್ಥಿತಿ ಕಂಡು ಬರ್ತಾ ಇದ್ದು ಕೇವಲ ಬಿಹಾರ ಒಂದರಲ್ಲೇ 32 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಉಳಿದಂತೆ ಒಡಿಶಾದ ರೂರ್ಕೆಲಾದಲ್ಲಿ 10, ಜಾರ್ಖಂಡ್ ಹಾಗೂ ರಾಜಸ್ಥಾನದಲ್ಲಿ ತಲಾ 5 ಹಾಗೂ ಯುಪಿಯಲ್ಲಿ 1 ಹೀಟ್ ವೇವ್ಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ದಿಲ್ಲಿ ಸೇರಿದಂತೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ 45ರಿಂದ 48 ಡಿಗ್ರಿ ತಾಪಮಾನ ಇನ್ನೂ ಒಂದಿನ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಇತ್ತೀಚೆಗೆ ಹಲವು ಕಡೆ 50 ಡಿಗ್ರಿ ಸೆಲ್ಸಿಯಸ್ ಕೂಡ ತಾಪಮಾನ ಮೀರಿ ಹೋಗಿತ್ತು. ದಿಲ್ಲಿ ಸೇರಿದಂತೆ ಉತ್ತರ ಭಾರತದ ಹಲವು ಕಡೆ. ಉತ್ತರ ಭಾರತದಲ್ಲಿ ಹೀಟ್ ವೇವ್ ಸಮಸ್ಯೆ ಇದ್ರೆ ಆ ಕಡೆ ಈಶಾನ್ಯ ಭಾರತದಲ್ಲಿ ಭಾರೀ ಪ್ರವಾಹ. ರೆಮಲ್ ಚಂಡಮಾರುತ ಅಪ್ಪಳಿಸಿದ ಪರಿಣಾಮ ಧಾರಾಕಾರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಮತ್ತೆ 6 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ರಕ್ಷಣಾ ತಂಡದಿಂದ ಕಾರ್ಯಾಚರಣೆ ನಡೀತಾ ಇರೋ ವೇಳೆನೆ ಮಣಿಪುರದಲ್ಲಿ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ಮೂಲಕ ರೆಮಲ್ ಮಾರುತಕ್ಕೆ ಈಶಾನ್ಯ ರಾಜ್ಯಗಳಲ್ಲಿ ಮೃತಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಇನ್ನು ಮಳೆಯ ಹೊಡೆತಕ್ಕೆ ಭೂಕುಸಿತ ಉಂಟಾಗಿ ಅಸ್ಸಾಂ, ಮೇಘಾಲಯ ಮತ್ತು ಮಿಜೋರಾಂ ಅನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ NH6 ನಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿದೆ. ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಕೊಪಿಲಿ ನದಿ ಪ್ರವಾಹದ ಮಟ್ಟ ಮೀರಿ ಹರಿತಾ ಇದ್ದು ಜನರಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಮಣಿಪುರ ರಾಜಧಾನಿ ಇಂಫಾಲ್ ನಗರದಲ್ಲಿ ಹಲವಾರು ಮನೆಗಳು ಮಳೆ ನೀರಿನಿಂದ ಜಲಾವೃತವಾಗಿವೆ. ಈ ಜಲ ಪ್ರವಾಹದಿಂದಾಗಿ 2 ಲಕ್ಷಕ್ಕೂ ಅಧಿಕ ಜನ ನಿರಾಶ್ರಿತರ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಮುಂದಿನ ಕೆಲ ದಿನಗಳ ಕಾಲ ಕೂಡ ಮಣಿಪುರ, ಅಸ್ಸಾಂನಲ್ಲಿ ಧಾರಾಕಾರ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ದಿಲ್ಲಿಯಲ್ಲಿ ನೀರಿನ ಸಮಸ್ಯೆ ತಲೆದೂರಿದ್ದು ಇದೀಗ ದಿಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ದಿಲ್ಲಿಯ ಅಕ್ಕಪಕ್ಕದ ರಾಜ್ಯಗಳಾದ ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದಿಂದ ಹೆಚ್ಚುವರಿ ನೀರಿನ ಸರಬರಾಜಿಗೆ ಅರ್ಜಿ ಸಲ್ಲಿಸಿದೆ. ನೀರಿನ ಸಮಸ್ಯೆ ಬಗೆಹರಿಸೋಕೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಪಾಲಿಟಿಕ್ಸ್ನೆಲ್ಲ ಬದಿಗಿಡಿ ಅಂತ ಕೇಳ್ಕೊಂಡಿದ್ದಾರೆ. ಅತ್ತ ದಿಲ್ಲಿ ಮದ್ಯ ಹಗರಣ ಕೇಸ್ನಲ್ಲಿ ಮೇ 10ನೇ ತಾರೀಕು ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದ ಕೇಜ್ರಿವಾಲ್ ಜೂನ್ 2ರ ಒಳಗೆ ಜೈಲು ಸೇರೋದಾಗಿ ಹೇಳಿದ್ದಾರೆ.
ನನಗೆ ಕೆಲ ಕಾಯಿಲೆಗಳ ಗಂಭೀರ ಲಕ್ಷಣಗಳಿವೆ ಅಂತ ವೈದ್ಯರು ಹೇಳಿದ್ದಾರೆ. ನಾನು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ತೂಕ 70 ಕೆಜಿ ಇತ್ತು, ಆದರೆ ಈಗ 64 ಕೆಜಿ ಇದೆ. ಅಲ್ಲದೆ ನನ್ನನ್ನು ಬಿಜೆಪಿಯವರು ಎಷ್ಟು ದಿನ ಜೈಲಲ್ಲಿ ಇಡ್ತಾರೆ ಅನ್ನೋ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ. ನನ್ನ ಜಾಮೀನಿನ ಅವಧಿ ಜೂನ್ 2ಕ್ಕೆ ಮುಕ್ತಾಯಗೊಳ್ತಾ ಇದ್ದು, ಅಷ್ಟರ ಒಳಗೆ ನಾನು ಜೈಲಿಗೆ ಹೋಗ್ತೀನಿ. ಆಗ ಮತ್ತೆ ಬಿಜೆಪಿಯವರು ನನಗೆ ಹೆಚ್ಚಿನ ಸಮಸ್ಯೆ ಕೊಡಬಹುದು ಅಂತ ಕೇಜ್ರಿವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಹುದ್ದೆಗೆ ರಾಹುಲ್ ಗಾಂಧಿ ಅವರೇ ನನ್ನ ಆಯ್ಕೆ ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಖರ್ಗೆ ಅವರು, ರಾಹುಲ್ ಗಾಂಧಿ ಈ ಲೋಕಸಭಾ ಚುನಾವಣೆಗೂ ಮೊದಲೇ 2 ಭಾರತ ಜೋಡೋ ಯಾತ್ರೆಗಳನ್ನ ಮಾಡಿದ್ದಾರೆ. ದೇಶಾದ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದಾರೆ. ಯಾವುದೇ ಭಯ ಇಲ್ಲದೆ ಪ್ರಧಾನಿ ಮೋದಿ ವಿರುದ್ಧ ನೇರ ವಾಗ್ದಾಳಿ ಮಾಡ್ತಾರೆ. ದೇಶದ ಯುವಕರನ್ನ ಪ್ರತಿನಿಧಿಸುವ ರಾಹುಲ್ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ INDI ಮೈತ್ರಿಕೂಟ ಚುನಾವಣೆಯಲ್ಲಿ ಗೆದ್ದ ನಂತರ ಪ್ರಧಾನಿ ಯಾರಾಗಬೇಕು ಅಂತ ಹೇಳಿ ಮೈತ್ರಿ ನಾಯಕರು ಜಂಟಿಯಾಗಿ ಸಭೆ ಸೇರಿ ತೀರ್ಮಾನಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಒಂದು ವೇಳೆ ಮೈತ್ರಿಕೂಟ ಗೆದ್ದು ಕಾಂಗ್ರೆಸ್ ಮಡಲಿಗೆ ಪ್ರಧಾನಿ ಪಟ್ಟ ಸಿಕ್ಕಿದ್ರೆ ನಾವೆಲ್ಲ ಸೇರ್ಕೊಂಡು ರಾಹುಲ್ ಗಾಂಧಿನ ಪ್ರಧಾನಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸಬೇಕಾದ ಅಂಶ ಅಂದ್ರೆ, ಹಿಂದೆ ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಇಬ್ರು ಸೇರ್ಕೊಂಡು ಖರ್ಗೆ ಅವರಿಗೆ PM ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ರಾಹುಲ್ ಬದಲಿಗೆ ಖರ್ಗೆ ಹೆಸರನ್ನ ಮುಂದಿಟ್ಟಿದ್ರು. ಈಗ ಖರ್ಗೆ ನೋಡಿದ್ರೆ, ಇಲ್ಲಪ್ಪ ನಾನಲ್ಲ, ರಾಹುಲ್ ಬೆಟರ್ ನನ್ಗಿಂತ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಹೆಸರನ್ನೇ ಹೇಳಿದ್ರು. DK ಶಿವಕುಮಾರ್ ಅವರಂತೂ ಹೇಳದೆ ಬೇಡ, ಅವರಿಗೆ ಪ್ರಿಯಾಂಕಾ ಸಹೋದರಿ, ರಾಹುಲ್ ಸಹೋದರ, ಸೋನಿಯಾ ಗಾಂಧಿ ಅಮ್ಮ. ಕಾಂಗ್ರೆಸ್ನವರಿಗೆ ನೆಹರು ಗಾಂಧಿ ಫ್ಯಾಮಿಲಿ ಬಿಟ್ಟು ಬೇರೆ ಕಡೆ ಲೀಡರ್ಶಿಪ್ಪೇ ಕಾಣೋದಿಲ್ಲ. ಮುಸ್ಲಿಂ ಯುವಕ ಮತ್ತು ಹಿಂದೂ ಯುವತಿ ಮದುವೆ ಸಂಬಂಧ ಇದೀಗ ಮಧ್ಯಪ್ರದೇಶದ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಹಿಂದೂ ಮಹಿಳೆ ಮತ್ತು ಮುಸ್ಲಿಂ ಪುರುಷ ವಿಶೇಷ ವಿವಾಹ ಕಾಯ್ದೆ ಅಡಿಯಲ್ಲಿ ಮದುವೆಯಾದರೂ ಕೂಡ ಈ ಮದುವೆಗೆ ಮುಸ್ಲಿಂ ವೈಯಕ್ತಿಕ ಕಾನೂನು ಅಡಿಯಲ್ಲಿ ಮಾನ್ಯತೆ ಸಿಗಲ್ಲ ಅಂತ ಹೇಳಿದೆ. ಸಫಿ ಖಾನ್ ಮತ್ತು ಸಾರಿಕಾ ಸೇನ್ ಅನ್ನೋ ಕಪಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ನಮಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕೇಳಿದ್ರು. ಆದರೆ ಮನವಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಈ ಹಿಂದೂ ಮುಸ್ಲಿಂ ಜೋಡಿ ಪರಸ್ಪರ ಪ್ರೀತಿ ಮಾಡಿದ್ದು ವಿಶೇಷ ವಿವಾಹ ಕಾಯ್ದೆ ಅಡಿ ಮದುವೆ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಆದರೆ ಇವರಿಗೆ ತಮ್ಮ ಫ್ಯಾಮಿಲಿ ಕಡೆಯಿಂದ ಬೆದರಿಕೆ ಇರೋದ್ರಿಂದ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಅಂತ ಕೋರ್ಟಿಗೆ ಹೋಗಿದ್ರು. ಇವರ ಅರ್ಜಿ ವಿರೋಧಿಸಿ ಯುವತಿ ಫ್ಯಾಮಿಲಿಯವರು ಕೂಡ ಅರ್ಜಿಯನ್ನ ಹಾಕಿದ್ರು. ಮಾಜಿ IAS ಅಧಿಕಾರಿ VK ಪಾಂಡ್ಯ ನನ್ನ ಉತ್ತರಾಧಿಕಾರಿ ಅಲ್ಲ ಅಂತ ಒಡಿಶಾ CM ನವೀನ್ ಪಟ್ನಾಯಕ್ ಸ್ಪಷ್ಟಪಡಿಸಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಪಟ್ನಾಯಕ್, VK ಪಾಂಡ್ಯನ್ ಅವರನ್ನ ನನ್ನ ಗೇಟ್ ಕೀಪರ್ ಮತ್ತು ನನ್ನ ಪರವಾಗಿ ಅವರೇ ನಿರ್ಧಾರ ಕೈಗೊಳ್ತಾರೆ ಅಂತೆಲ್ಲ ಆರೋಪಗಳನ್ನ ಮಾಡ್ತಿರೋದು ಹಾಸ್ಯಾಸ್ಪದ. ಇದು ಹಳೆಯ ಆರೋಪ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. VK ಪಾಂಡ್ಯನ್ ನನ್ನ ಉತ್ತರಾಧಿಕಾರಿ ಅಲ್ಲ, ನನ್ನ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಒಡಿಶಾ ಜನ ತೀರ್ಮಾನ ಮಾಡ್ತಾರೆ ಅಂತ ಪಟ್ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಶ್ಮೀರಕ್ಕೆ ಪ್ರವಾಸಿಗರ ಭೇಟಿಯ ಪ್ರಮಾಣ ಇಂಪ್ರೂವ್ ಆಗ್ತಾ ಇದೆ. ಇದುವರೆಗೆ 2024ರಲ್ಲಿ ಈ ವರ್ಷದಲ್ಲೇ ಅರ್ಧ ವರ್ಷ ಆಗೋದ್ರ ಒಳಗೇನೆ 12.5 ಲಕ್ಷ ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗೂ 2024ರಲ್ಲಿ ಕಾಶ್ಮೀರದ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುತ್ತೆ ಪ್ರವಾಸಿಗರ ಸಂಖ್ಯೆ ಅಂತ ಕೂಡ ಸ್ಥಳೀಯ ಪ್ರವಾಸೋದ್ಯಮ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲಿನ ಶ್ರೀನಗರ, ಗುಲ್ಮಾರ್ಗ್, ಪಹಲ್ಗಾಮ್ ಮತ್ತು ಸೋನಮಾರ್ಗ್ನ ಎಲ್ಲ ಲೋಕಲ್ ಹೋಟೆಲ್ಗಳು ಜೂನ್ ಅರ್ಧ ತಿಂಗಳವರೆಗೆ ಆಲ್ರೆಡಿ ಕಂಪ್ಲೀಟ್ ಆಗಿ ಬುಕ್ ಆಗಿ ಹೋಗಿವೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಸ್ ಒಂದು ಪ್ರಪಾತಕ್ಕೆ ಬಿದ್ದು ಅದರಲ್ಲಿದ್ದ ಕನಿಷ್ಠ 22 ಯಾತ್ರಿಕರು ಮೃತಪಟ್ಟು 64 ಮಂದಿ ಗಾಯಗೊಂಡಿರೋ ಘಟನೆ ಜಮ್ಮು ಕಾಶ್ಮೀರದ ಅಖ್ನೂರ್ ಪ್ರದೇಶದಲ್ಲಿ ನಡೆದಿದೆ. ಬಸ್ನಲ್ಲಿದ್ದ ಯಾತ್ರಿಕರು ಉತ್ತರ ಪ್ರದೇಶದ ಹತ್ರಸ್ ಪ್ರದೇಶದ ಮೂಲದವರಾಗಿದ್ದು ಜಮ್ಮುನ ಶಿವಕೋಡಿ ದೇಗುಲಕ್ಕೆ ಭೇಟಿ ನೀಡೋಕೆ ಹೋಗ್ತಾ ಇದ್ರು ಅಂತ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಬಹುದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ವಿದೇಶಗಳಿಂದ ಭಾರತಕ್ಕೆ ಶಿಫ್ಟ್ ಮಾಡಿದೆ. ಸೆಕ್ಯೂರಿಟಿಗಾಗಿ ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ RBI ತನ್ನ ಚಿನ್ನವನ್ನ ಸ್ಟೋರ್ ಮಾಡಿಟ್ಟಿತ್ತು. ಅದನ್ನ ಭಾರತಕ್ಕೆ ಈಗ ತರ್ತಾ ಇದೆ. 100 ಟನ್ ಚಿನ್ನ ಅಂದ್ರೆ 1 ಲಕ್ಷ ಕೆಜಿ ಚಿನ್ನವನ್ನ RBI ಭಾರತಕ್ಕೆ ಶಿಫ್ಟ್ ಮಾಡಿದೆ. ಈ ಮೂಲಕ 1991ರ ನಂತರ ಇದೇ ಮೊದಲ ಬಾರಿಗೆ RBI ಭಾರಿ ದೊಡ್ಡ ಪ್ರಮಾಣದ ಚಿನ್ನದ ಶಿಫ್ಟಿಂಗ್ ಕೆಲಸ ಮಾಡಿದೆ. ಮುಂದಿನ ತಿಂಗಳಲ್ಲಿ ಇಷ್ಟೇ ಪ್ರಮಾಣದ ಚಿನ್ನವನ್ನ ಪುನಃ ವಿದೇಶದಿಂದ ಭಾರತಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅಂತ RBI ಅಧಿಕಾರಿಗಳು ಹೇಳಿದ್ದಾರೆ. ಇದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಸ್ಟೋರೇಜ್ ಕಾಸ್ಟ್ ಕೊಡೋದನ್ನ ಕಮ್ಮಿ ಮಾಡಿ ಉಳಿತಾಯ ಮಾಡೋದು ಕೂಡ RBIನ ಪ್ರಮುಖ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ವರ್ಷದ ಮಾರ್ಚ್ ಅಂತ್ಯದ ವೇಳೆಗೆ RBI ಹತ್ರ 822.1 ಟನ್ ಅಂದ್ರೆ 8.22 ಲಕ್ಷ ಕೆಜಿ ಚಿನ್ನ ಸಂಗ್ರಹ ಆಗಿತ್ತು. ಈ ಪೈಕಿ ಅರ್ಧ ವಿದೇಶಗಳಲ್ಲಿ ಸ್ಟೋರ್ ಮಾಡಿಟ್ಟಿತ್ತು, ಅರ್ಧ ಭಾರತದಲ್ಲಿತ್ತು. ಈಗ ವಿದೇಶದಲ್ಲಿದ್ದ 4.13 ಲಕ್ಷ ಕೆಜಿ ಚಿನ್ನದ ಪೈಕಿ 1 ಲಕ್ಷ ಕೆಜಿ ಚಿನ್ನವನ್ನ ಭಾರತಕ್ಕೆ RBI ಶಿಫ್ಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ 1 ಲಕ್ಷ ಕೆಜಿ ಚಿನ್ನವನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಸ್ಟೋರೇಜ್ ಕಾಸ್ಟ್ ಹಾಗೆ ಹೇಗೆ ಅಂತ. ಶಿಫ್ಟಿಂಗ್ ಮಾಡೋಕ್ಕೂ ಕೂಡ ಕಾಸ್ಟ್ ಆಗುತ್ತಲ್ವಾ? ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಯುದ್ಧಗಳಾದಂಥ ಸಂದರ್ಭಗಳಲ್ಲಿ
ಈ ಅಮೆರಿಕ ಮತ್ತು ಅದರ ಪಾಶ್ಚಿಮಾತ್ಯ ಮಿತ್ರರು ಫ್ರೀಸ್ ಮಾಡೋದೆಲ್ಲ ಮಾಡ್ತಾರೆ. ಈ ಹಿಂದೆ ಚೀನಾದ ಈ ಅಸೆಟ್ಸನ್ನು ಫ್ರೀಸ್ ಮಾಡಿದರು, ರಷ್ಯಾದ ಗೋಲ್ಡನ್ನು ಕೂಡ ಫ್ರೀಸ್ ಮಾಡಿದರು, ಮುಟ್ಟಕ್ಕಾಗದಿರೋ ಥರ ಮಾಡಿದರು, ಸಮಸ್ಯೆ ಕೊಟ್ಟಿದ್ರು ಅಮೆರಿಕ ಮತ್ತು ಮಿತ್ರರು. ಸೊ ಆ ಥರದ ಎಕ್ಸಾಂಪಲ್ಸ್ ಎಲ್ಲ ಇದೆ. ಭಾರತ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಯಾವುದೇ ಆ ರೀತಿಯ ಯುದ್ಧದಂಥ ವಾತಾವರಣವನ್ನು ನೆರೆಯ ರಾಷ್ಟ್ರಗಳೊಂದಿಗೆ ಫೇಸ್ ಮಾಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ಆ ಥರದ ಆತಂಕ ಈ ಕ್ಷಣಕ್ಕಿದೆ ಅಂತ ಕಾಣಿಸ್ತಾ ಇಲ್ಲ. ಬಟ್ ಆ ಉದಾಹರಣೆಗಳನ್ನು ಕೊಡಲಾಗ್ತಾ ಇದೆ. ಭಾರತ ಇದ್ದಕ್ಕಿದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ತನ್ನ ಚಿನ್ನವನ್ನು ವಿದೇಶಗಳಿಂದ ಭಾರತಕ್ಕೆ ಸೇಫ್ ಜಾಗಕ್ಕೆ ತನ್ನ ನೆಲಕ್ಕೆ ಶಿಫ್ಟ್ ಮಾಡ್ತಿರೋದನ್ನು ನೋಡಿದಾಗ ಕೆಲವರು ಆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟರು. ಅದೆಲ್ಲ ತೀರಾ ದೂರದ ಇಮ್ಯಾಜಿನೇಷನ್ ಇರ್ಬೋದು, ಬಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ತಜ್ಞರು ಕೆಲವರು. ಲೋಕಸಭಾ ಚುನಾವಣೆ ಶುರುವಾದಾಗಿನಿಂದ ಭಾರತದ ಷೇರುಪೇಟೆ ಭಾರಿ ಏರಿಳಿತ ಅನುಭವಿಸಿದ್ದು, ಆದರೆ PSU ಸ್ಟಾಕ್ಗಳು ಮಾತ್ರ ಗಮನಾರ್ಹ ಪ್ರದರ್ಶನ ಕೊಟ್ಟಿವೆ. ಏಪ್ರಿಲ್ 19ರಿಂದ ಒಮ್ಮೆಲೆ PSU ಸ್ಟಾಕ್ ವ್ಯಾಲ್ಯೂಗಳಲ್ಲಿ ಭಾರಿ ಏರಿಕೆಯಾಗಿದೆ. BSE ಹೂಡಿಕೆದಾರರು ಹೆಚ್ಚಾಗಿ PSU ಸ್ಟಾಕ್ಗಳ ಮೇಲೆನೆ ಹಣ ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರೇ ಮತ್ತೆ ಬರ್ತಾರೆ ಗೆದ್ದು ಅನ್ನೋ ಆತ್ಮವಿಶ್ವಾಸದಿಂದ PSU ಕಂಪನಿಗಳ ಮೇಲೆ, ಸರ್ಕಾರಿ ಕಂಪನಿಗಳ ಮೇಲೆ ಭಾರಿ ಪ್ರಮಾಣದ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಣಾಮ ಏಪ್ರಿಲ್ 19ರಿಂದ ಇಲ್ಲಿವರೆಗೆ BSEನ PSU ಮಾರ್ಕೆಟ್ ಕ್ಯಾಪ್ ಇಂಡೆಕ್ಸ್ ಭಾರಿ ಏರಿಕೆ ಕಂಡಿದೆ. ಅವುಗಳ ಒಟ್ಟು ಮಾರ್ಕೆಟ್ ಕ್ಯಾಪಿಟಲ್ 7 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ. ಬರೋಬ್ಬರಿ 87% ರೈಸ್ ಆಗಿದೆ. ಕಳೆದ 5 ಸೆಷನ್ಗಳಲ್ಲಿ ಬೇರಿಶ್ ಆಗಿ ಟ್ರೇಡಿಂಗ್ ನಡೆಸಿದ ಭಾರತದ ಷೇರುಪೇಟೆ ಇಂದು ಕೊನೆಗೂ ಸ್ವಲ್ಪ ಮಟ್ಟಿಗೆ ತಲೆ ಎತ್ತಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಎಕ್ಸಿಟ್ ಪೋಲ್ಗಿಂತ ಮುಂಚೆ ಇದು ಲಾಸ್ಟ್ ಸೆಷನ್ ಅಲ್ವಾ. ಸೊ ಸೆನ್ಸೆಕ್ಸ್ 76 ಪಾಯಿಂಟ್ಸ್ ಗಳಿಸಿ ಸ್ವಲ್ಪ ಏರಿಕೆ, ಅಷ್ಟೇ ದೊಡ್ಡ ಏರಿಕೆ ಅಲ್ಲ ಇದು, 73,961ಕ್ಕೆ ತಲುಪಿ ಗ್ರೀನ್ನಲ್ಲೇ ಎಂಡ್ ಆಯಿತು ಅನ್ನೋದಷ್ಟೇ. ನಿಫ್ಟಿ 42 ಪಾಯಿಂಟ್ಸ್ ಏರಿಕೆಯಾಗಿ 22,530ಕ್ಕೆ ಸೆಟಲ್ ಆಯಿತು. ಸೆನ್ಸೆಕ್ಸ್ನ ಒಟ್ಟು 15 ಸ್ಟಾಕ್ಗಳು ಹಾಗೂ ನಿಫ್ಟಿಯ 26 ಸ್ಟಾಕ್ಗಳು ಹಸಿರು ಪಟ್ಟಿಯಲ್ಲಿ ಕಾಣಿಸಿಕೊಂಡವು. ಹೆವಿವೇಟ್ ಕಂಪನಿಗಳಾದ HDFC ಬ್ಯಾಂಕ್, ICICI ಬ್ಯಾಂಕ್, L&T ಮತ್ತು ರಿಲಯನ್ಸ್ಗಳಿಂದ ಷೇರುಪೇಟೆ ಚೇತರಿಸಿಕೊಳ್ಳೋಕೆ ಸಾಧ್ಯ ಆಗಿದೆ. ಅದಾನಿ ಗ್ರೂಪ್ನ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ಭಾರಿ ಏರಿಕೆ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 18 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 47 ಪೈಸೆಗೆ ತಲುಪಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 241 ರೂಪಾಯಿ ಜಾಸ್ತಿಯಾಗಿ 72,356 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 220 ರೂಪಾಯಿ ಜಾಸ್ತಿಯಾಗಿ 66,280 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 224 ರೂಪಾಯಿ ಕಮ್ಮಿಯಾಗಿ 92,449 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.